ಆ ಮಂಜಿರಮ್ಮಯ್ಯ ಬಂದವಳಂತೆ ಮಗಳನ್ನ ನೋಡ್ಕೊಂಡು ಹೋಗಕ್ಕೆ. ಹೋಗಿ ಅವಳಿಗೆ ಹೇಳ್ತೀನಿ, ಇವಳ ಮಗಳು ನನ್ನ ಮನೆಯಿಂದ ಆಚೆ ಹಾಕಿವಳೆ ಅಂತನ ಅವಳ ಹತ್ರನೇ ಹೇಳ್ತೀನಿ. ಅವಳಾದ್ರೂ ಮಗಳಿಗೆ ಮಕ್ಕೋಗದು ನಾನು ಹೇಳ್ದಂಗೆ ಕೇಳ್ಕೊಂಡಿರು ಅಂತನ ಹೇಳ್ತಾಳೇನೋ ನೋಡೋಣ. ಹೇಳ್ತಾಳೆ ಅನ್ಸತ್ತೆ ಅಯ್ಯಮ್ಮ. ಯಾಕೆಂದ್ರೆ ಅಯ್ಯಮ್ಮಗೆ ನನ್ನ ಮೇಲೆ ತುಂಬಾ ಗೌರವ ಐತೆ. ಅವರಂತ ಬಡವರ ಮನೆಗೆ ನಾನು ಮದುವೆ ಮಾಡ್ಕೊಂಡ್ ಬಂದಲ್ಲ, ಅದಕ್ಕೇನೆ ಅವಳಿಗೆ ನನ್ನ ಮೇಲೆ ಗೌರವ ಐತೆ. ಅವಳಿಗೆ ಹೇಳ್ತೀನಿ ಹೋಗಿ ಅವ್ರ ಅಮ್ಮಗೇನೆ, ಆ ರತ್ನಮ್ಮಗೆ, ಆ ಮಂಜಿಗೆ ಗ್ರಾಚಾರ ಬಿಡಿಸ್ತಾಳೆ ಅವಳಾದ್ರೆ. ಅವ್ರ ಅಮ್ಮನೇ ಸರಿ. ಅವ್ರ ಅಮ್ಮ ಹೇಳಿದ್ರೆ ಕೇಳ್ತಾಳೆ, ನಾನು ಹೇಳಿದ್ರೆ ಕೇಳಲ್ಲ, ನನ್ನೇ ಮನೆ ಬಿಟ್ಟು ಓಡಿಸ್ತಾಳೆ ಈ ಮಂಜಿ ಅಂಬಲ್ಲ ಹುಡಿ. ಹೋಗಿ ಅವ್ರ ಅಮ್ಮಗೇನೆ ಹೇಳ್ತೀನಿ, ಇವಳು ಮಾಡೋದು ಒಂದೊಂದು ಪ್ರತಿಯೊಂದು ಹೇಳ್ತೀನಿ. ನಾನು ಇವಳಿಗೆ ಎಷ್ಟು ಸಹಾಯ ಮಾಡಿದ್ದೀನಿ, ಇವಳು ನನಗೆ ಹೆಂಗ್ ನೋಡ್ಕೊಂತ ಇದ್ದಾಳೆ ಅಂತ ಎಲ್ಲ ಹೇಳ್ತೀನಿ ಅವ್ರ ಅಮ್ಮಗೇನೆ. ಅವ್ರ ಅಮ್ಮ ಯಾವ್ದ್ರ ಮಕ್ಕ ಹೋಗಿದ್ರೆ ಅವಾಗಾದ್ರೂ ಬುದ್ಧಿ ಬರುತ್ತೆ ಅವಳಿಗೆ, ಆ ಮಂಜಿ ಅನ್ನೋಳಿಗೆ. ಇರು ಹೋಗ್ತಾ ಇದ್ದೀನಿ. ಹೆಂಗೋ ನನ್ನ ಮಗಳಿಗೆ ಒಳ್ಳೆ ಮನೆ ಸಿಕ್ಕೈತಿ. ಬೇರೆನೂ ಕೊಟ್ಟವ್ರೆ, ಆಸ್ತಿನೂ ಎಲ್ಲ ಹಂಚ್ಕೊಟ್ಟವ್ರಂತೆ, ಮನೇನೂ ಕೊಡ್ಸೇವ್ರೆ. ಹೆಂಗೋ ಅದ್ಲಾಗೆ ಈ ಮನೇನ ಸ್ವಂತ ಮನೆ ಮಾಡ್ಕೊಬಿಟ್ರೆ ನನ್ನ ಮಗಳು ಬದುಕೋಗ್ಬಿಡ್ತಾಳೆ. ಹೆಂಗೋ ಇಂಥ ಮನೆಗೆ ಸೊಸೆ ಆಗ್ತಾಳೆ ಅಂತ ನಾನಂತೂ ಅನ್ಕೊಂಡೇ ಇರ್ಲಿಲ್ಲ. ನನ್ನ ಮಗ ಅವನು ರುದ್ರನಿಗೆ ಕೊಟ್ಟು ಮದುವೆ ಮಾಡ್ಬೇಕಾಗುತ್ತೋ ಏನೋ ಅಂತ ಅನ್ಕೊಂಡಿದ್ದೆ. ಹೆಂಗೋ ಈ ಸುಂದ್ರನ್ಗೆ ಮದುವೆ ಮಾಡ್ಕೊಟ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ. ನನ್ನ ಮಗಳಿಗೆ ಯಾವ ತೊಂದ್ರೆನೂ ಇಲ್ಲ. ನನ್ನ ಮಗಳು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ನನ್ನ ಅಳಿಯ. ಇಂಥ ಅಳಿಯ ಎಲ್ಲಿ ಸಿಗ್ತಾನೆ ಎಲ್ಲರಿಗೂ. ನಾನೇ ಪುಣ್ಯವಂತೆ. ಬಂದು ಕುಕ್ಕ ಬಿಟ್ಟವಳೆ ಅಮ್ಮಯ್ಯ. ಏನಮ್ಮ ರತ್ನಮ್ಮ, ಯಾವಾಗ ಬಂದೆ ಮಗಳ ಮನೆಗೆ? ಕಾಣ್ಲೇ ಇಲ್ಲ. ನೆನ್ನೆ ದಿವಸ ಬಂದೆ ಕಣಕ್ಕ. ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರಾ ನಿಮ್ಮ ಯಜಮಾನ್ರು? ರವಿ ಮತ್ತೆ ಶ್ರೀದೇವಿ ನಿಮ್ಮ ಅತ್ತೆಯವರು ಎಲ್ಲರೂ ಚೆನ್ನಾಗಿದ್ದಾರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದ್ಯಾ ತಾನೆ? ನಿನ್ ಮಗಳು ಚೆನ್ನಾಗಿದ್ದಾಳ? ಹೂನಕ್ಕ. ಬೇರೆ ಕೊಟ್ಟಿದ್ದೀರಂತೆ ನನ್ನ ಮಗಳು. ಹೇಳ್ ಕಳ್ಸಿದ್ಲು, ಬಾರಮ್ಮ ನಾವು ಬೇರೆ ಇದ್ದೀವಿ ಇರುವಂತೆ ಇಲ್ಲೇನೆ ಅಂತನ ಪತ್ರ ಬರ್ದಿದ್ಲ, ಅದಕ್ಕೆ ಬಂದೆ. ಚೆನ್ನಾಗಿ ಹೇಳಿದ್ದವಳು. ನೀನು ಬಂದ್ಮೇಲೆ ಇನ್ನೇನು ಹೇಳಿಲ್ವಾ? ಇನ್ನೇನು ಹೇಳ್ತಾಳೆ? ಏನು ಹೇಳಿಲ್ಲಪ್ಪ. ಯಾಕೆ? ಇಲ್ಲಿ ಸೊಸೆ ತರ ಇಲ್ಲ, ಜಂಬ ಮಾಡ್ತಾ ಇದ್ದಾಳೆ. ನಾನು ನಿನ್ನ ಮಗಳನ್ನ ಮದ್ವೆ ಮಾಡ್ಕೊಂಡ್ ಬಂದಿದ್ದು ಏನೋ ಬುದ್ಧಿವಂತೆ. ನನ್ನ ಮಗನೂ ದಡ್ಡ ನನ್ನ ಮಗ, ಇವಳಾದ್ರೂ ಬುದ್ಧಿವಂತೆ ಆಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ ಹೇಳಿ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೆ. ಆದ್ರೆ ಇಲ್ಲಿ ಮಾಡ್ತಾ ಇರೋದೇನು ನಿನ್ನ ಮಗಳು? ನಿನ್ ಮಗಳಿಗೆ ಒಂದ್ ಸ್ವಲ್ಪನ ಬುದ್ಧಿ ಹೇಳಿ ಹೋಗು, ಸುಮ್ನೆ ಹೋಗ್ಬೇಡ ಹೋಗ್ಬೇಕಾದ್ರೆ. ಹಂಗ ಯಾಕೆ ಜಯಕಯ್ಯ? ಯಾಕೆ ಏನ್ ಮಾಡಿಲ್ವ ನಮ್ಮ ಮುಂಚಿ? ಏನ್ ಮಾಡಿಡ? ನಾನು ನನ್ನ ಮಗ ಸೊಸೆ ಚೆನ್ನಾಗಿರ್ಲಿ, ಕಿರಿ ಸೊಸೆ ಕಿರಿ ಮಗ ಅಂತ ಹೇಳ್ಬಿಟ್ಟು ಅವರೇನೆ ಎಲ್ಲ ಆಸ್ತಿ ಪಾಸ್ತಿನ ನಮ್ಮ ರವಿನೇ ಎಲ್ಲ ದುಡ್ಡು ಮಾಡ್ಕೊಂತಾನೆ. ಇವರು ಚೆನ್ನಾಗಿರ್ಲಿ, ನಮ್ಮ ಸುಂದ್ರನು ಮಂಜಿನೂ ಚೆನ್ನಾಗಿರ್ಲಿ ಅಂತಾನ ನಾನು ಇವ್ರಿಗೆ ಬೇರೆ ಕೊಡಿಸ್ತೆ. ನನ್ನ ಗಂಡಂತ ಹೇಳಿ ಬೇರೆ ಕೊಡು, ಅವರೆಲ್ಲ ದುಡ್ಕೊಂಡು ತಿನ್ಲಿ, ಅವ್ರಿಗೂ ಜವಾಬ್ದಾರಿ ಬರಲಿ, ಅವ್ರಿಗೂ ಗೊತ್ತಾಗುತ್ತೆ ಅಂತ ನಾನು ಹೇಳ್ದೆ. ನಮ್ಮ ಸುಂದ್ರನು ಹೆಂಗೋ ಎಲ್ಲ ಕೆಲಸ ಮಾಡಕ್ ಕಲ್ತೇವನೆ, ಬೇರೆ ಕೊಡು ಅಂತೇಳಿ ನನ್ನ ಗಂಡಿಗೆ ಹೇಳಿ ನಾನು ಬೇರೆ ಕೊಡಿಸ್ತೆ, ನಿನ್ನ ಮಗಳಿಗೂ ನಿನ್ನ ಅಳಿಗೂ. ಆದ್ರೆ ಇವತ್ತು ಏನಾಗೈತೆ? ನಿನ್ನ ಮಗಳು ಏನ್ ಮಾಡಿದಾಳೆ ಗೊತ್ತಾ? ಇಲ್ಲ ಗೊತ್ತಿಲ್ಲ. ನಿನಗೆಲ್ಲ ಗೊತ್ತಿರುತ್ತೆ? ಯಾವಾಗ್ಲೂ ಅಮಾವಾಸ್ಯೆಗೆ ಹುಣ್ಣಿಮೆಯಾಗ ಬತ್ತಿಯಲ್ಲ ಇಲ್ಲಿಗೆ, ಅವಾಗ ಬಂದು ಹೋಗ್ತಿದ್ರೆ ನಿನ್ನ ಮಗಳು ಏನ್ ಮಾಡ್ತಾಳೆ ಅಂತ ಗೊತ್ತಾಗುತ್ತೆ. ನಾನು ನಮ್ಮ ಸುಂದ್ರಿಗೂ ಮಂಜಿಗೂ ಗೊತ್ತಾಗಲ್ಲ, ಇನ್ನು ಸಣ್ಣರು. ನಾನು ಈ ಮನೆ ವ್ಯವಹಾರ ನೋಡ್ಕೊಂಡು ಯಜಮಾನಿಕೆ ಮಾಡ್ಕೊಂಡು ಅವರಿಬ್ರು ಚೆನ್ನಾಗಿ ನೋಡ್ಕೊಂಬನ, ನನ್ನ ಕೈ ಕೆಳಗೆ ಇರ್ತಾರ ಅವರು ಅಂತನ ಬೇರೆ ಕೊಡ್ಸಿ ನಾನು ಇವ್ರ ಜೊತೆಗೆ ಬಂದೆ. ಆದ್ರೆ ಇವತ್ತಲ್ಲ, ಅಲ್ಲಿ ಒಂದು ವಾರ ಆಯ್ತು ನನ್ನ ಮನೆ ಬಿಟ್ಟು ಓಡಿಸಿದಾಳೆ ನಿನ್ನ ಮಗಳು. ನಾನು ಯಜಮಾನಿಕೆ ಮಾಡ್ತೀನಿ, ನೀನೇನು ನೋಡ್ಕೊಂಬದ್ ಬೇಕಾಗಿಲ್ಲ, ಈ ಮನೆ ಬಿಟ್ಟು ಹೋಗು ಅಂತನ ಬಟ್ಟೆ ಬ್ಯಾಗ್ ತೆಗ್ದು ಎಸದ್ಲು ಮಕ್ಕದ ಮೇಕೆ. ಗೊತ್ತಾ? ನೋಡು, ನಾನು ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡ್ ಬಂದಿದ್ಕೆ ಎಂತ ಕೆಲಸ ಮಾಡಿದಾಳೆ ನಿನ್ನ ಮಗಳು. ಹೌದಾ? ಏನಕ್ಕೆ ಜಯಕ ಹಿಂಗೆ ಹೇಳ್ತಿದ್ಯಾ? ನನ್ನ ಮಗಳು ನಿನ್ನ ಮನೆ ಬಿಟ್ಟು ಕಳ್ಸಿದಾಳ? ಅಲ್ಲ ಯಾಕೆ? ಏನಾಯ್ತು? ಏನಾಯ್ತಕ್ಕ? ಏನಾಯ್ತು ಅಂತ ನಾನು ನನ್ನೇನು ಕೇಳ್ತೀಯ? ನಿನ್ನ ಮಗಳನ್ನೇ ಕೇಳು. ನಿನ್ನ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳೋಗು. ಆಯ್ತಕ್ಕ, ನನ್ನ ಮಗಳು ಬರ್ಲಿ ಹೇಳ್ತೀನಿ, ನೀನೇ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಬರ್ಲಿ ನಿನ್ನ ಮಗಳು ಅಳಿಯ ಇಬ್ರು. ಅಲ್ಲ ನನ್ನ ಮಗನ ಮನೆಗೆ ನಾನಿರಂಗಿಲ್ವಾ? ನನ್ನೇ ಮನೆ ಬಿಟ್ಟು ಕಳಿಸ್ತಾಳಲ್ಲ ಅವಳು. ಎಷ್ಟು ಇರಬೇಡ ಅವಳಿಗೆ. ಅಯ್ಯೋ, ನಮ್ಮ ಮಂಜಿ ಮಾಡಿರೋದು ದೊಡ್ಡ ತಪ್ಪೇನೆ, ಸುಮ್ಮನಿರಕ್ಕ. ಅವಳನ್ನ ನಾನು ವಿಚಾರಿಸ್ತೀನಿ, ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ನಾನಿದ್ದೀನಲ್ಲ. ನಾನೆಲ್ಲನ ಅವಳಿಗೆ ಬುದ್ಧಿ ಹೇಳ್ತೀನಿ. ಇನ್ಮೇಲೆ ಹಂಗೆ ಮಾಡಲ್ಲ, ಸುಮ್ಮನಿರು. ನೋಡು, ನೀನು ಅವಳನ್ನ ಮದುವೆ ಮಾಡ್ಕೊಂಡು ಅವಳಿಗೆ ಅಂತ ಬಾಳ್ ಕೊಟ್ಟಿದ್ಯಾ, ಅಂಥದ್ರಲ್ಲಿ ನಿನ್ನೆ ಮನೆ ಬಿಟ್ಟು ಕಳಿಸ್ತಾಳ ಅವಳು. ಬರ್ಲಿ ಇರು, ಹೇಳ್ತೀನಿ ಅವಳಿಗೆ ಸರಿಯಾಗಿ. ಪರವಾಗಿಲ್ವೇ, ಅವ್ರ ಅಮ್ಮಯ್ಯ ಸ್ವಲ್ಪ ಬುದ್ಧಿವಂತೆ ಅಂತ ಕಾಣಿಸುತ್ತೆ. ಬರ್ಲಿ ಆ ಮಂಜಿಗೆ ಅವ್ರ ಅಮ್ಮಯ್ಯನೇ ಸರಿ. ಅವ್ರ ಅಮ್ಮ ಹೇಳಿದ್ರೆ ಆದ್ರೂ ಕೇಳ್ತಾಳೇನೋ, ನೋಡೋಣ. ಜಯಕಯ್ಯ, ನೀನೇನು ಚಿಂತೆ ಮಾಡಬೇಡ, ಮಂಜಿ ಬಂದು ನಾನು ಹೇಳ್ತೀನಿ. ಸರಿ ಆಯ್ತು, ಅದೇನು ಬುದ್ಧಿ ಹೇಳ್ತೀಯೋ ಹೇಳು. ಅಮ್ಮ ಏನಮ್ಮ, ಯಾಕೆ ಇಲ್ಲೇ ಕುತ್ಕೊಂಡಿದ್ಯಾ? ನಡಿ ಒಳಕ್ಕೆ.
ಏನು ಇಲ್ವೇ ನಿಮ್ಮ ಅತ್ತೆ ಬಂದಿತ್ತು, ಅದಕ್ಕೆ ಮಾತಾಡ್ಸ್ತಾ ಕೂತ್ಕೊಂಡಿದ್ದೆ. ಅಲ್ಲ ನಿಮ್ಮ ಅತ್ತೆ ಯಾಕೆ ಮನೆ ಬಿಟ್ಟು ಕಳ್ಸಿದ್ಯಂತೆ? ನಿಮ್ಮ ಅತ್ತೆಗೆ ಬೆಲೆ ಕೊಡಲ್ವಂತೆ ಸ್ವಲ್ಪನೂ. ಯಾಕೆ ಹಿಂಗೆ ಮಾಡ್ತೀಯ ಮಂಜಿ? ಕೇಳು ಕೇಳು. ಅಲ್ಲ ಅವ್ರು ನನಗೆ ಬೆಲೆ ಕೊಟ್ಟರೆ ತಾನೆ ನಾನು ಅವ್ರಿಗೆ ಬೆಲೆ ಕೊಡೋದು. ಸುಮ್ಮನಿರಮ್ಮ. ಅವರೇ ಈ ಮನೆ ಯಜಮಾನಿಕೆ ಮಾಡ್ಬೇಕಂತೆ, ಅವ್ರ ಕೈಗೆ ದುಡ್ಡಿನ ವ್ಯವಹಾರ ಇರ್ಬೇಕಂತೆ, ನಾವೆಲ್ಲ ದುಡ್ದು ಅವ್ರ ಕೈ ಕೊಡ್ಬೇಕಂತೆ, ನಮ್ಮನ್ನು ಉದ್ಧಾರ ಮಾಡ್ತಾರಂತೆ ಅವರು. ಓ, ನಾವು ದುಡ್ಡು ಇವ್ರಿಗೆ ಯಾಕೆ ಕೊಡ್ಬೇಕು? ಏನೋ ಇವರೇ ದೊಡ್ಡದಾಗಿ ಹೇಳ್ತಾ ಇದ್ದಾರೆ. ಅದು ಅಲ್ದೇನೆ ಜೋರ್ ಮಾಡೋದ್ ಬೇರೆ. ಇವ್ರು ಹೇಳ್ದಂಗೆ ಕೇಳ್ಬೇಕು, ಇವ್ರು ಹೇಳಿದ್ದೆ ಅಡ್ಗೆ ಮಾಡ್ಬೇಕು. ಇವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಕ್ಕೊಂಡು ಯಜಮಾನಿಕೆ ಮಾಡ್ತಾರಂತೆ, ಮಹಾರಾಣಿ ತರನ. ನಾವೇನ್ ಗುಲಾಮ್ರ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇರಕ್ಕೆ? ಅಯ್ಯೋ, ಹಂಗೆಲ್ಲ ಹೇಳ್ಬಾರ್ದು ಕಣಿ, ಸುಮ್ನಿರು. ದೊಡ್ಡವ್ರಿಗೆ ಬೆಲೆ ಕೊಡೋದು ಕಲ್ತ್ಕೋಬೇಕು. ಹಂಗೆ ಹೇಳು ಹಂಗೆ. ಕಯ್ಯ, ನೀನೇನು ಚಿಂತೆ ಮಾಡಬೇಡ, ಸುಮ್ನಿರು. ನಾನು ಬಂದಿದ್ದೀನಲ್ಲ, ಇನ್ಮೇಲೆ ಈ ಮನೆಗೆ ಯಜಮಾನಿಕೆನ ನನಗೆ ಕೊಡಿಸ್ತೀಯ ಮತ್ತೆ? ಸರಿ ಸರಿ ಆಯ್ತು. ನೀನು ಹೆಂಗೆ ಹೇಳ್ತೀಯ ಹಂಗೆ. ಕ್ಷಮೆ ಕೇಳಿ ನನ್ನ ಮನೆಗೆ ಕರೆಸ್ಕಮ್ಮ ಕೇಳು ನಿನ್ನ ಮಗಳಿಗೆ. ಏನೋ ನೀನು ಹೇಳ್ತೀಯ ಅಂತನ ಮತ್ತೆ ನಾನು ಈ ಮನೆಗೆ ಬರ್ತೀನಿ, ಯಜಮಾನಿಕೆ ಮಾಡ್ತೀನಿ. ಅದು ಇವ್ರು ಒಳ್ಳೇದಕ್ಕೆ ಅಷ್ಟೇನೆ. ನಿನ್ನ ಮಗಳು ನನ್ನ ಮಗು ಒಳ್ಳೇದಕ್ಕೆ ನಾನು ಯಜಮಾನಿಕೆ ಮಾಡೋಕ್ಕೆ ಮತ್ತೆ ಒಪ್ಕೊಂತ ಇದ್ದೀನಿ ಅಷ್ಟೇನೆ. ಏನೋ ನೀನು ಬಲವಂತ ಮಾಡ್ತಿದ್ಯಾ ಅಂತನ. ಅಯ್ಯೋ, ನಾನು ಹಂಗಲ್ಲ ಹೇಳಿದ್ದು. ನೀನು ಯಜಮಾನಿಕೆ ಮಾಡು ಈ ಮನೆಗೆ ಬಂದು ಅಂತ ಅಲ್ಲ. ಈ ಮನೆಗೆ ದೊಡ್ಡವರನ್ನೋರು ಯಾರು ಇಲ್ವಲ್ಲ. ಈಗ ನೀನು ಮನೆ ಬಿಟ್ಟು ಹೋಗಿದ್ಯಾ, ಅದಕ್ಕೆ ಈ ಮನೆಗೆ ನಾನೇ ಇದ್ಬಿಟ್ಟು ನಾನೇ ಎಲ್ಲ ನೋಡ್ಕೊಂತೀನಿ. ನನ್ನ ಮಗಳು ಅಳಿಯನ್ನು ಚೆನ್ನಾಗಿ ನೋಡ್ಕೊಂತೀನಿ. ಏನಾದ್ರೂ ಬೇಕು ಬೇಡ ಅನ್ನೋದೆಲ್ಲ ನೋಡ್ಕೊಂತೀನಿ. ಇವ್ರಿಗೆ ತಪ್ಪು ಮಾಡಿದಾಗ ಬೈದು ಬುದ್ಧಿ ಹೇಳ್ತೀನಿ. ನಾನು ಇರ್ತೀನಲ್ಲ ಈ ಮನೆಗೆ ಯಜಮಾನಿ ಥರ ದೊಡ್ಡಳಾಗಿ, ನಾನೆಲ್ಲನ ಇವ್ರನ್ನ ನೋಡ್ಕೊಂತೀನಿ. ನೀನೇನು ಚಿಂತೆ ಮಾಡಬೇಡ ಬಿಡು ಜಯಕಯ್ಯ. ನೀನೀಗ ಆರಾಮಾಗಿ ಚಿಂತೆ ಮಾಡಬೇಡ, ಹೋಗು. ನಿನ್ನ ಮಗನೂ ಚೆನ್ನಾಗಿ ನೋಡ್ಕೊಂತೀವಿ. ನಾನು ಇನ್ಮೇಲೆ ಇಲ್ಲೇ ಇರ್ತೀನಲ್ಲ, ನಾನೇ ಯಜಮಾನಿಕೆ ಮಾಡ್ತೀನಿ. ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಇದೇನಿದು ಈ ರತ್ನಮ್ಮ ಹಿಂಗೆ ಹೇಳ್ತಿದ್ದಾಳೆ ಅಂದ್ರೆ? ಇವಳು ಇಲ್ಲಿ ಸೇರ್ಕೊಂತಾಳ ಮಗಳ ಮನೆಗೆ? ನಾನೆಲ್ಲ ಇವಳು ಹೇಳಿದ್ಮೇಲೆ ಮಗಳಿಗೆ ಹೇಳೋಗ್ತಾಳೆ, ಅತ್ತೆ ನೋಡ್ಕೊ, ಅತ್ತೆಗೆ ಯಜಮಾನಿಕೆ ಕೊಡ್ಕೊ, ಮತ್ತೆ ಅತ್ತೆನ ಕ್ಷಮಾಪಣೆ ಕೇಳಿ ಕರೆಸ್ಕೊ, ಈ ಮನೆಗಿರ್ಲಿ ದೊಡ್ಡವರು ಅಂತನ ಅಂತ ಹೇಳ್ತಾಳೆ. ಅಂದ್ರೆ ಇವಳೇ ಇಲ್ಲೇ ಇರಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳ ಈ ಅಮ್ಮ? ಇದೇನಿದು? ನಾನು ಏನೋ ಅಂದ್ಕೊಂಡ್ರೆ ಇವಳು ಇನ್ನೇನು ಪ್ಲಾನ್ ಮಾಡ್ತಾ ಇದ್ದಾಳೆ. ತಾಯಿ ಮಗಳು ಸೇರಿ ನನ್ನ ಮಗನ ಆಸ್ತಿನೆಲ್ಲನ ಒಂಚಾಕಿ ಮೋಸ ಮಾಡಿ ತಗೊಂಡೋಗ್ಬೇಕು ಅಂತ ಮಾಡ್ತಾ ಇದ್ದಾರೋ ಹೆಂಗೆ? ಅಯ್ಯೋ 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 ಅಯ್ಯೋ, ಮಗಳು ಇಂತವಳಾದ್ರೆ ತಾಯಿನೂ ಅಂತವಳೇನಾ? ಜಯಕಯ್ಯ ನೀನೇನು ಚಿಂತೆ ಮಾಡಬೇಡ. ಇನ್ಮೇಲೆ ನಾನು ಇಲ್ಲೇ ಇರ್ತೀನಲ್ಲ, ನಿಮ್ಮ ಮಗುನು ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಂತೀನಿ. ಏನೇ ತಪ್ಪು ಮಾಡಿದ್ರು ನಾನೆಲ್ಲ ಬೈದು ಬುದ್ಧಿ ಹೇಳ್ತೀನಿ, ಸರಿ ದಾರಿಗೆ ನಾನು ತತ್ತೀನಿ. ನೀವು ಆರಾಮಾಗಿ ಅಲ್ಲಿ ದೊಡ್ಡ ಮಗನ ಹತ್ರ ಇರ್ರಿ. ನೀನ್ ಇಲ್ಲೇ ಇರ್ತೀಯ? ಯಾಕೆ ನೀನ್ ಅಲ್ಲಿರಲ್ವಾ ನಿಮ್ಮೂರಾಗೆ? ಅಲ್ಲಿ ಬಿಟ್ಟು ಇಲ್ಲೇ ಇರ್ತೀಯ? ಯಾಕೆ ಅಂದ್ರೆ ಅಲ್ಲಿ ಯಾರಿದ್ದಾರೆ ನಮ್ಮ ಅಮ್ಮಗೆ? ಯಾರು ಇಲ್ಲ ಬೇರೆ. ನಾನು ಇದ್ದಿದ್ದು ಒಬ್ಬಳೆ ಮಗಳು, ಮದುವೆ ಮಾಡ್ಕೊಟ್ರು. ಇಷ್ಟು ದಿನ ಅಲ್ಲೇ ಇದ್ರು. ಪಾಪ ಇವಾಗ ಆ ಮನೇನೂ ಸೋರ್ತೈತಂತೆ, ಮನೆ ಕಟ್ಕೊಂಬಕ್ಕೂ ಆಗಲ್ಲ. ಒಬ್ರಿಗೆ ಮನೆ ಕಟ್ಕೊಂಡು ಇನ್ನೇನಾಗಬೇಕಾಗೈತೆ? ಅದಕ್ಕೆ ನಾನು ಬೇರೆ ಬಂದಿದ್ದೀನಿ. ನೀನೇ ಇಲ್ಲಿಗೆ ಬಂದು ಇಲ್ಲೇ ಇರಮ್ಮ ನಮ್ಮ ಮನೆಗೆ ದೊಡ್ಡವ್ರಂತ ಯಾರು ಇಲ್ಲ. ನೀನಿದ್ರೆ ನಮ್ಗೂ ಏನಾನ ತಪ್ಪು ಸರಿ ಹೇಳ್ಕೊಡ್ತೀಯ ಅಂತ ನಾನೇನೆ ಹೇಳ್ಕಳ್ಸಿದ್ದೆ. ಅದಕ್ಕೆ ನಮ್ಮ ಅಮ್ಮಯ್ಯ ಬಂದೈತಿ, ಎಲ್ಲ ಬಟ್ಟೆ ಎಲ್ಲನ ಪ್ಯಾಕ್ ಮಾಡ್ಕೊಂಡು ಸೀದಾ ಇಲ್ಲಿಗೆ ಬಂದೈತೆ. ಇನ್ಮೇಲೆ ನಮ್ಮ ಅಮ್ಮಯ್ಯ ಈ ಮನೆಗೆ ಇರ್ತಾರೆ. ಬೇರೆಯವರು ನಮ್ಗೇನು ಹೇಳ್ಕೊಡೋದು ಬೇಕಾಗಿಲ್ಲ. ನಮ್ಮ ಅಮ್ಮಯ್ಯನೇ ಬಂದೈತೆ ನಮ್ಮ ಮನೆಗೆ. ನೀವು ಹೋಗ್ಬೋದು. ರತ್ನಮ್ಮ, ನೀನು ಇಲ್ಲಿದ್ರೆ ಅಲ್ಲಿ ಯಾರೇ ನೋಡ್ಕೊಂತಾರೆ? ನಿಮ್ಮ ಹೊಲ ಮನೆ? ನನಗೆಲ್ಲ ಇತ್ವಲ್ಲ, ಹೊಲ ಇಲ್ಲ ಏನೂ ಇಲ್ಲ. ಇದ್ದಿದ್ದೊಂದು ಮನೆ, ಅದೂ ಮಳೆ ಬಂದರೆ ಸೋರುತ್ತೆ. ಏನು ಮಾಡೋದು ಅಂತ ನಾನು ಚಿಂತೆ ಮಾಡ್ತಿದ್ದೆ. ಅದಕ್ಕೆ ಮಂಜಿ ಹೇಳ್ ಕಳಿಸಿದ್ಲು, ನಾನು ಹೆಂಗೂ ಬೇರೆ ಬಂದಿದ್ದೀನಿ ಬಾರಮ್ಮ ಅಂತಾನ, ಇಲ್ಲೇ ಇರ್ತೀನಿ. ಇನ್ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನಾನೇ ತಗೊಂತೀನಿ. ನೀವೇನು ಚಿಂತೆ ಮಾಡಬೇಡಿ, ಹೋಗಿ ಬನ್ನಿ. ಅಯ್ಯೋಯ್ಯೋ, ಏನಿದು? ಇವ್ರೇನು ಇವಳು ಬಂದು ಇಲ್ಲಿ ಸೇರ್ಕೊಂತಾಳ? ಏನು ಮಾಡಲಿ ಈಗ? ನಾನೇನಾದರೂ ಮಾತಾಡಿದ್ರೆ ನಾನೇ ಬಯಸ್ಕೋಬೇಕಾಗುತ್ತೆ. ಇಲ್ಲ ಮೊದಲು ಹೋಗಿ ನನ್ನ ಗಂಡಿಗೂ ನಮ್ಮ ಅತ್ತೆಗೂ ವಿಷಯ ತಿಳಿಸ್ಬೇಕು. ನಾನೇನು ಹೇಳೋದು ಬೇಡ. ನಾನು ಹೇಳಿದ್ರೆ ತಾಯಿ ಮಗಳು ಸೇರ್ಕೊಂಡು ನನ್ನೇ ಬಾಯಿಗೆ ಬಂದಂಗೆ ಬೈದು ಬಿಡ್ತಾರೆ ಅನ್ಸುತ್ತೆ. ಮಾತಾಡಿ ನಾನು ಬಯಸ್ಕೊಂಬದು ಬೇಡ. ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇವಳನ್ನ ಇಲ್ಲಿಂದ ಓಡಿಸ್ಬೇಕು. ಇವಳು ಬಂದು ಇಲ್ಲಿ ಸೇರ್ಕೊಂಡ್ರೆ ನಾವೇನು ಮಾಡೋಣ? ಜಯಕಯ್ಯ ನೀನ್ ಚಿಂತೆ ಮಾಡಬೇಡ ಬಿಡು. ಹೆಂಗೋನು ನನಗೂ ಅಲ್ಲಿ ಯಾರು ಇರ್ಲಿಲ್ಲ, ನನ್ನ ಮಗಳಿಗೂ ಇಲ್ಲಿ ಯಾರು ಇಲ್ಲ ದೊಡ್ಡವ್ರಂತ ನಾನೇ ಬಂದಿದ್ದೀನಿ. ಇನ್ಯಾಕೆ ಚಿಂತೆ ಪಡ್ತೀಯ ನೀನು? ನಿಮ್ಮ ಮಗನ ಬಗ್ಗೆ ಆಗ್ಲಿ ನಿನ್ ಸೊಸೆ ಬಗ್ಗೆ ಆಗ್ಲಿ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಹೋಗ್ಬಾ. ಹಂಗ ಸರಿ ಆಯ್ತು. ಇಲ್ಲ, ಈಗ ನಿನ್ನೆ ಸುಮ್ಮನೆ ಬಿಡಬಾರ್ದು. ಬೇರೆ ಕೊಡಿಸಿದ್ದೆ ತಪ್ಪಾಯ್ತು. ಇವಳಾಲೆ ಇವ್ರಮ್ಮನ ಕರೆಸ್ಕೊಂಡವಳೆ, ಇನ್ನು ಯಾರ್ಯಾರನ್ನು ಕರೆಸ್ಕೊಂತಾಳೋ ಏನೋ ಗೊತ್ತಿಲ್ಲ.
ಇದನ್ನ ಇಲ್ಲಿಗೆ ನೀನು ನಿಲ್ಲಿಸ್ಬೇಕು. ಸರಿಯಾಗಲ್ಲ ಇದು, ನಾನೊಬ್ಬಳೇ ಮಾತಾಡಿದ್ರೆ ಸರಿಯಾಗಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.